ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ಅವಾಗಿನ ಕಾಲದವರು ಅಂತಂದ್ರೆ ನಮ್ಮ ಹಿರಿಯರೆಲ್ಲರೂ ಕೂಡ ಏನಂತ ಹೇಳ್ತಿದ್ರು ಅಂತಂದ್ರೆ, ವಾರಕ್ಕೆ 1 ಸಲ ಇಲ್ಲ 2 ಸಲ ದೇವಸ್ಥಾನಕ್ಕೆ ಹೋದ್ರೆ ತುಂಬಾನೇ ಮನೆಗೆ ಒಳ್ಳೇದಾಗತ್ತೆ, ಮನೆಯಲ್ಲಿ ಒಂದು ಶಾಂತಿ, ಒಂದು ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅಂತ ಅವಾಗಿನ ಕಾಲದವರು ಹೇಳ್ತಾ ಇದ್ರು ಅಲ್ವಾ. ಸೊ ಈಗ ನಾವು ಏನಂತಂದ್ರೆ ಹಲವಾರು ಜನಗಳು ಈಗಿನ ಜನರೇಷನ್ ಅಲ್ಲಂತೂ ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ. ಏನಂದ್ರೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ ಅಲ್ವಾ. ಸೊ ನಾವೇನಂತಂದ್ರೆ, ನಾವು ಎಷ್ಟೇ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರು ಕೂಡ ನಾವು ದೇವಸ್ಥಾನದಲ್ಲಿ ಹಾಗೇನೆ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕೆಲವೊಂದು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಆಯ್ತಾ. ಆ ನಿಯಮಗಳೆಲ್ಲ ನಾವು ಪಾಲಿಸ್ತೇನೆ ಹಾಗೇನೆ ಇದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಬೇಡ್ಕೊಂಡಿದ್ದು ವರ ನಮ್ಗೆ ಸಿಗೋದಿಲ್ಲ, ಹಾಗೆ ದೇವರು ಕೂಡ ನಮ್ಮನ್ನ ಕಾಪಾಡೋದಿಲ್ಲ ಆಯ್ತಾ. ಸೊ ಅದ್ ಯಾವ ರೀತಿ ತಪ್ಪುಗಳನ್ನ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೇನೆ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಆಗಿರುತ್ತೆ ಗೈಸ್ ಆಯ್ತಾ. ಸುಮಾರು ಜನಕ್ಕೆ ಈ ವಿಚಾರಗಳು ಗೊತ್ತಿರೋದಿಲ್ಲ. ಕೆಲವೊಬ್ಬರಿಗೆ ಆಚಾರ ವಿಚಾರ ಗೊತ್ತಿದ್ರು ಕೂಡ ತಿಳಿದೇನೋ ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ ಆಯ್ತಾ. ಸೊ ಈ ರೀತಿ ನಿಯಮಗಳನ್ನ ಪಾಲಿಸ್ಕೊಂಡು ಬಂದ್ಬಿಟ್ರೆ ನೀವು ನಿಜವಾಗ್ಲೂ ದೇವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಹಾಗೇನೆ ನಿಮ್ಮ ಮನೆಯಲ್ಲಿ ಏನಾದ್ರೂ ನೀವು ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ರೆ, ಅಂದ್ರೆ ದೇವಸ್ಥಾನಕ್ಕೆ ಹೋಗಿದ್ ಬಂದ್ಮೇಲೆ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅಕಸ್ಮಾತ್ ನಿಮ್ಮ ಮನೆ ಮೇಲೆ ತುಂಬಾನೇ ಅಂದ್ರೆ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಉಂಟಾಗುತ್ತೆ, ಸರಿನಾ. ಸೊ ಬನ್ನಿ, ಅದ್ ಯಾವ್ಯಾವ ರೀತಿ ತಪ್ಪುಗಳನ್ನ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೇನೆ ದೇವಸ್ಥಾನದಿಂದ ಮನೆಗೆ ಬಂದ್ಮೇಲೆ ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನ್ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ನ ಹಾಕಿ, ಓಕೆನಾ. ಹಾಗೇನೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ದೇವರ ಕೃಪೆ ಆಶೀರ್ವಾದ ಎಲ್ಲಾರ ಮೇಲೂ ಇರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆ, ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದ್ರೆ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ, ನಾವು ಹೋಗ್ಬೇಕಾದ್ರೆ ನಾವು ಯಾವತ್ತೂ ಕೂಡ ಬರಿಗೈಯಲ್ಲಿ ದೇವಸ್ಥಾನಕ್ಕೆ ನಾವು ಎಂಟ್ರಿನ ಕೊಡಬಾರ್ದು ಆಯ್ತಾ. ಒಂದು ಹಣ್ಣಾಗಿರ್ಬಹುದು, ಇಲ್ಲಾಂದ್ರೆ ಕಾಯಿ ಆಗಿರಬಹುದು, ಗಂಧದ ಕಡಿ, ಕರ್ಪೂರ, ಹಣ್ಣು, ಕಾಯಿ, ಹೂವು ಇಷ್ಟನ್ನು ನಾವು ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ದೇವರಿಗೆ ಅಂದ್ರೆ ಅದೇ ರೀತಿ ನೀವು ಬರೀ ಕೈಯಲ್ಲಂತೂ ಹೋಗಕ್ಕೆ ಹೋಗ್ಬೇಡಿ ಆಯ್ತಾ. ಈ ತರ ಹಣ್ಣಾರು ತಗೊಂಡೋಗಿ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ಒಂದು ಗಂಧದ ಕಡಿ, ಕರ್ಪೂರ ಏನಾದ್ರು ತಗೊಂಡೋದ್ರೆ ತುಂಬಾನೇ ಒಳ್ಳೇದು. ಅದು ನೀವು ಏನಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದ್ರೆ ಗಾಯ್ಸ್, ದೇವಿಗೆ ಬಂದು ಕೆಂಪು ಹೂವು ಅಂದ್ರೆ ತುಂಬಾನೇ ಇಷ್ಟ ಆಯ್ತಾ. ಸೊ ಹಾಗಾಗಿ ಒಂದು ಕೆಂಪು ಹೂವನ್ನ ನೀವು ದೇವಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿಗೆ ಹೂವನ್ನ ಕೊಡೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೇನೆ ನಿಮ್ಮ ಹಣಕಾಸಿನ ಸಮಸ್ಯೆ ಕೂಡ ಅದು ನಿವಾರಣೆ ಆಗುತ್ತೆ ಆಯ್ತಾ. ಸೊ ಈ ರೀತಿ ನೀವು ಬರಿಗೈಯಲ್ಲಂತೂ ದೇವಸ್ಥಾನಕ್ಕೆ ಹೋಗಕೂಡದು, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ್ಸ್, ಅಲ್ಲಿ ದೇವಸ್ಥಾನದಲ್ಲಿ ವಿಗ್ರಹಗಳನ್ನ ಇಟ್ಟಿರ್ತಾರೆ ಅಲ್ವಾ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ದೇವರು ವಿಗ್ರಹಗಳನ್ನ ಮುಟ್ಟಕ್ಕಂತೂ ಹೋಗ್ಬಾರ್ದು ಆಯ್ತಾ. ಅದು ಎಸ್ಪೆಷಲಿ ನಾವು ಮಹಿಳೆಯರಂತೂ ಆಂಜನೇಯ ಸ್ವಾಮಿದು ವಿಗ್ರಹನಂತೂ ಮುಟ್ಲಿಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂತ ನೀವು ಕೇಳ್ತೀರಾ ಅಲ್ವಾ. ಯಾಕಂದ್ರೆ ಆಂಜನೇಯ ಸ್ವಾಮಿ ಬಂದು ಬ್ರಹ್ಮಚಾರಿ. ಸೊ ಹಾಗಾಗಿ ನಾವು ಸ್ತ್ರೀಯರು ಯಾವುದೇ ಕಾರಣಕ್ಕೂ ದೇವ್ರನ್ನ ಅಂದ್ರೆ ವಿಗ್ರಹನ ಮುಟ್ಲಿಕ್ಕೆ ಹೋಗ್ಬಾರ್ದು, ಸರಿನಾ. ವಿಗ್ರಹಗಳನ್ನ ಮುಟ್ಟೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ನಮ್ಮ ಶಾಸ್ತ್ರದ ಪ್ರಕಾರ ಏನಂದ್ರೆ ಗಾಯ್ಸ್, ಅಂದ್ರೆ ವಿಗ್ರಹಗಳಲ್ಲಿ ಒಂದು ದೈವಿಕ ಶಕ್ತಿ ಅನ್ನೋದು ಇರುತ್ತೆ ಆಯ್ತಾ. ಆ ದೈವಿಕ ಶಕ್ತಿನ ನಾವು ದೈವಿಕ ಶಕ್ತಿ ಇರೋದ್ರಿಂದ ನಾವು ಆ ವಿಗ್ರಹನ ಮುಟ್ಟುಬಿಟ್ರೆ ಅಕಸ್ಮಾತ್ ಅದು ಅಶುದ್ಧ ಆಗ್ಬಿಡುತ್ತೆ ಅಂತ ವಿದ್ವಾಂಸರು, ಪಂಡಿತರು ಆದರೆ ಆ ರೀತಿ ಹೇಳ್ತಾರೆ. ಅದಕ್ಕೋಸ್ಕರ ಈ ತರ ಒಂದು ವಿಗ್ರಹನ ಮುಟ್ಲಿಕ್ಕಂತೂ ಹೋಗ್ಬೇಡಿ, ಸರಿನಾ. ಇನ್ನು ನೆಕ್ಸ್ಟ್ ನೀವು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ತಪ್ಪು ಮಾಡಬಾರ್ದು ಅಂತ ಹೇಳೋದಾದ್ರೆ, ನೀವು ದೇವಸ್ಥಾನಕ್ಕೆ ಹೋದ ತಕ್ಷಣ ಕೈಕಾಲ್ನ ತೊಳ್ಕೊಂಡು ಹೋಗ್ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮನೆಯಿಂದ ಡೈರೆಕ್ಟ್ ಆಗಿ ಬಂದಿದ್ದೀನಿ ದೇವಸ್ಥಾನಕ್ಕೆ, ಏನು ತೊಂದರೆ ಆಗಲ್ಲ ಬಿಡು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಒಳಗಡೆ ಹೋಗ್ಬಿಡ್ತಾರೆ ಆಯ್ತಾ. ಯಾವುದೇ ಕಾರಣಕ್ಕೂ ಆ ತರ ಮಾಡಕ್ ಹೋಗ್ಬೇಡಿ. ದೇವಸ್ಥಾನಕ್ಕೆ ಹೋದ ತಕ್ಷಣನೇ ನೀವು ಅಲ್ಲಿ ಕೈಕಾಲು ತೊಳಿಲಿಕ್ಕೆ ಎಲ್ಲ ವ್ಯವಸ್ಥೆ ಇದ್ದೇ ಇರುತ್ತೆ. ಯಾವುದೇ ಟೆಂಪಲ್ ಆದ್ರೂ ಕೂಡ ಕೈಕಾಲು ತೊಳಿಲಿಕ್ಕೆ ವ್ಯವಸ್ಥೆ ಇದ್ದೇ ಇರುತ್ತೆ. ಕೈಕಾಲ್ನ ತೊಳೆದ್ಬಿಟ್ಟು ನೀವು ಒಳಗಡೆಗೆ ಅಂದ್ರೆ ದೇವಸ್ಥಾನದ ಒಳಗಡೆಗೆ ಹೋದ್ರೆ ತುಂಬಾನೇ ಒಳ್ಳೇದು, ಸರಿನಾ. ಹಾಗೆ ಅಂತೂ ಹೋಗ್ಬೇಡಿ. ಹಾಗೇನೆ ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆನ ಹಾಕೊಂಡು ನೀವು ದೇವಸ್ಥಾನದ ಒಳಗಡೆನೆ ಹೋಗ್ಬೇಕು. ಡೈರೆಕ್ಟ್ ಆಗಂತೂ ಹೋಗಕ್ ಹೋಗ್ಬೇಡಿ. ಆ ರೀತಿ ನೀವು ತಪ್ಪನ್ನ ಮಾಡಕ್ ಹೋಗ್ಬಾರ್ದು.
ಇನ್ನು ನೆಕ್ಸ್ಟ್ ನೋಡೋದಾದ್ರೆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಗಂಟೆಗಳು ಇರುತ್ತೆ ಅಲ್ವಾ, ಆ ಗಂಟೆಗಳನ್ನ ನೀವು 3 ಸಲ ಅದನ್ನ ಬಾರಿಸ್ಬೇಕು. ಗಂಟೆನ ಆ 3 ಸಲ ನೀವು ಗಂಟೆನ ಬಾರಿಸೋದ್ರಿಂದ ನಿಮ್ಗೆ ಏನೋ ಒಂಥರ ಖುಷಿ ಆಗುತ್ತೆ, ಒಂದು ನೆಮ್ಮದಿ ಅಂತ ಸಿಗುತ್ತೆ, ಹಾಗೇನೆ ಒಂದು ಆನಂದ ಕೂಡ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಅದನ್ನ, ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಸರಿನಾ. ಹಾಗಾಗಿ ನೀವು ಗಂಟೆನ 3 ಸಲ ಬಾರಿಸ್ಬಿಟ್ಟು ನೀವು ನೆಕ್ಸ್ಟ್ ದೇವ್ರ ಹತ್ರ ಪ್ರೇಯರ್ನ ಅಂದ್ರೆ ನಿಮ್ಗೆ ಏನ್ ಬೇಕು ಕೋರಿಕೆನ ನೀವು ಕೇಳ್ಕೊಳ್ಬೇಕು ಆಯ್ತಾ. ಈಗ ನಿಮ್ಗೆ ಏನ್ ಬೇಕು ಕೋರಿಕೆನ ದೇವ್ರ ಹತ್ರ ಕೇಳ್ಕೊಂಡ್ರಿ ಆಯ್ತಾ. ಕೇಳ್ಕೊಂಡಾದ್ಮೇಲೆ ನೀವು ಹೊರಡಬೇಕಾದ್ರೆ ದೇವಸ್ಥಾನದ ಒಳಗಡೆನೆ ನೀವು 5 ನಿಮಿಷಗಳ ಕಾಲ ನೀವು ಕುತ್ಕೊಳ್ಬೇಕು ಅಲ್ಲೇನೆ ಆಯ್ತಾ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅರ್ಜೆಂಟ್ ಆಗ್ಬಿಟ್ಟಿದೆ ನನ್ಗೆ, ನಾನು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ಹಂಗೇನೋ ಒಂದು ಎಮರ್ಜೆನ್ಸಿ ಇದೆ, ನಾನು ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಹೊರಟೋಗ್ಬಿಡ್ತೀರಾ ಆಯ್ತಾ. ಸೊ ಆ ರೀತಿ ಹೋಗಕ್ಕಂತೂ ಹೋಗ್ಬೇಡಿ. ಒಂದು 5 ನಿಮಿಷ ಕೂರಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ 1-2-3 ನಿಮಿಷಗಳ ಕಾಲನಾದ್ರೂ ನೀವು ಕುತ್ಕೊಂಡು ದೇವ್ರನ್ನ ಪ್ರೇಯರ್ ಅಂದ್ರೆ ದೇವ್ರನ್ನ ಧ್ಯಾನ ಮಾಡ್ಕೊಂಡು ನೀವು ಆಮೇಲೆ ಎದ್ಬಿಟ್ಟು ಹೋಗ್ಬೇಕು, ಅಂದ್ರೆ ಹೊರಗಡೆ ಬರ್ಬೇಕಾಗತ್ತೆ. ನಿಮ್ಮ ನೆಕ್ಸ್ಟ್ ಕೆಲಸ ಕಾರ್ಯಗಳಲ್ಲಿ ನೀವು ಆರಾಮಾಗಿ ಮುಂದುವರಿಬಹುದು ಸರಿನಾ. ಆ ರೀತಿ ತಪ್ಪನ್ನು ಮಾಡಬೇಡಿ, ಕುತ್ಕೋಬೇಕು, ಆರಾಮಾಗಿ ಕುತ್ಕೊಂಡು ಒಂದು ಪ್ರಸಾದನ ಕೊಡ್ತಾರೆ ಅವರು, ಆ ಪ್ರಸಾದನ ಅಲ್ಲೇ ತಿನ್ಕೊಂಡು ನೀವು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ ಸರಿನಾ. ಇಷ್ಟು ಬಂದು ಗಾಯ್ಸ್ ನೀವು ದೇವಸ್ಥಾನದಲ್ಲಿ ಈ ರೀತಿ ನೀವು ತಪ್ಪುಗಳನ್ನ ಮಾಡಬಾರ್ದು ಆಯ್ತಾ. ಇವಾಗ ಹೇಳಿದನ ಇನ್ನು ನೀವು ಮನೆಗೆ ಬಂದ ಮೇಲೆ, ದೇವಸ್ಥಾನದಿಂದ ಮನೆಗೆ ಬರ್ತೀರಾ ಅಲ್ವಾ, ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ನೀವು ಯಾವ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ. ದೇವಸ್ಥಾನದಿಂದ ಈಗ ಹೊರಡ್ತೀರಾ ಆಯ್ತಾ, ಹೊರಟಾದ್ಮೇಲೆ ಗೈಸ್ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತೀರಾ ಅಂದ್ರೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಅದು ತಗೊಂಡ್ ಬರ್ತೀನಿ, ಇದು ತಗೊಂಡ್ ಬರ್ತೀನಿ ಬಿಡು ಅಂದ್ಬಿಟ್ಟು ಬಂದ್ಬಿಡ್ತೀರಾ ಆಯ್ತಾ. ಯಾವುದೇ ಕಾರಣಕ್ಕೂ ಗೈಸ್ ನೀವು ದೇವಸ್ಥಾನದಿಂದ ಮನೆಗೆ ಹೊರಟ ಮೇಲೆ ನೀವು ಮನೆಗೆ ಹೋಗ್ಬೇಕು ಹೊರತು ಬೇರೆ ಒಂದು ಅಂಗಡಿಗಾಗ್ಲಿ ಎಲ್ಲೂ ಕೂಡ ಯಾರ ಮನೆಗಾಗ್ಲಿ ಇಲ್ಲ ಅಂಗಡಿಗಾಗ್ಲಿ ಯಾವುದಕ್ಕೂ ನೀವು ಹೋಗಕೂಡದು. ನೀವು ಡೈರೆಕ್ಟ್ ಮನೆಗೆ ಹೋಗಿರ್ಬೇಕು. ಯಾಕೆ ಅಂತ ನೀವು ಕೇಳ್ತೀರಾ ಅಲ್ವಾ. ನಾವು ದೇವಸ್ಥಾನದಲ್ಲಿ ಇರ್ತೀವಿ ಅಲ್ವಾ, ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಇರ್ತೀವಿ, ಅವಾಗ ನಮ್ಮ ದೇಹವು ದೈವಿಕ ಶಕ್ತಿ ಹಾಗೇನೆ ಧನಾತ್ಮಕ ಶಕ್ತಿಯಿಂದ ಕೂಡಿರುತ್ತೆ. ಹಾಗಾಗಿ ನಾವು ಬೇರೆ ಕಡೆ ಎಲ್ಲೂ ಹೋಗ್ದೇನೆ ಮನೆಗೆ ಡೈರೆಕ್ಟ್ ಆಗಿ ಬರ್ಬೇಕಾಗತ್ತೆ. ಬಂದ್ಮೇಲೆ ಗಾಯ್ಸ್ ಒಂದು ಕೈಕಾಲು ತೊಳೆಯೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಯಾಕಂದ್ರೆ ನಿಮ್ಗೆ ಆಗ್ಲೇ ಹೇಳ್ದೆ, ನಾವು ದೇವಸ್ಥಾನದಲ್ಲಿ ಇದ್ಬಿಟ್ಟು ಬಂದಿರ್ತೀವಿ ಅಲ್ವಾ, ನಾವು ದೇವಸ್ಥಾನದಲ್ಲಿ ಇದ್ಬಿಟ್ಟು ಬಂದಿರೋದ್ರಿಂದ ಒಂದು ದೈವಿಕ ಶಕ್ತಿ ಧನಾತ್ಮಕ ಶಕ್ತಿ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಅದು ನಮ್ಮಲ್ಲೇ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮನೆಗೆ ಬಂದ್ಮೇಲೆ ಕೈಕಾಲು ತೊಳೆದೇನೆ ಸ್ನಾನ ಮಾಡ್ದೇನೆ ಒಳಗಡೆ ಬಂದು ಒಂದು 5 ನಿಮಿಷ ಕುತ್ಕೊಂಡು ಫುಲ್ ಎಲ್ಲಾ ಮನೆ ಒಳಗಡೆ ಎಲ್ಲಾ ಕಡೆ ಓಡಾಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಕಾಲ್ನ ತೊಳಿಬೇಕಾಗತ್ತೆ ಸರಿನಾ. ಈ ರೀತಿ ನೀವು ತಪ್ಪುನ ಮಾಡ್ಲಿಕ್ಕಂತೂ ಹೋಗ್ಬೇಡಿ. ಇದಾದ್ಮೇಲೆ ಗಾಯ್ಸ್ ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕೆಂಪು ಬಟ್ಟೆ ಹಾಗೇನೆ ಒಂದು ಹಳದಿ ಬಟ್ಟೆ ವಸ್ತ್ರನ ನೀವು ಹಾಕೊಂಡು ದೇವಸ್ಥಾನಕ್ಕೆ ಹೋದ್ರೆ ತುಂಬಾನೇ ಒಳ್ಳೇದಾಗತ್ತೆ ಆಯ್ತಾ. ಅದು ಎಸ್ಪೆಷಲಿ ದೇವಿ ದೇವಸ್ಥಾನಕ್ಕೆ ಹೋದ್ರಂತೂ ನೀವು ಈ ತರ ಒಂದು ಕೆಂಪು ಬಟ್ಟೆ ಇಲ್ಲ ಹಳದಿ ಬಟ್ಟೆ ಹಾಕೊಂಡು ಹೋದ್ರೆ ತುಂಬಾನೇ ಒಳ್ಳೇದಾಗತ್ತೆ ಸರಿನಾ. ನೋಡಿದ್ರಲ್ಲ ಗಾಯ್ಸ್, ಇಷ್ಟು ರೀತಿ ನೀವು ದೇವಸ್ಥಾನದಲ್ಲಿ ಹಾಗೇನೆ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಈ ರೀತಿ ತಪ್ಪುಗಳನ್ನ ನೀವು ಮಾಡಿದ್ರೆ ನಿಜವಾಗ್ಲೂ ದೇವಿ ಕೃಪೆ ನಿಮ್ಗೆ ಸಿಗೋದಿಲ್ಲ ಆಯ್ತಾ. ನೀವೆಷ್ಟೇ ಕೇಳ್ಕೊಳ್ಳಿ ದೇವ್ರ ಹತ್ರ, ನೀವೇನೇ ಬೇಡ್ಕೊಂಡ್ರು ನಿಮ್ಗೆ ವರ ಅಂತೂ ಸಿಗೋದಿಲ್ಲ. ನೀವೆಷ್ಟೇ ಕೇಳ್ಕೊಂಡು ಹೋಗಿದ್ ಬಂದ್ರು ಕೂಡ ಅದು ವ್ಯರ್ಥ ಆಗ್ಬಿಡುತ್ತೆ ಸರಿನಾ. ಸೊ ಹಾಗಾಗಿ ಈ ರೀತಿ ತಪ್ಪುಗಳನ್ನ ಮಾಡ್ಕೊಳ್ದೇನೆ ಅಕಸ್ಮಾತ್ ನೀವು ತಪ್ಪುನ ಮಾಡ್ತಾ ಇದ್ರೆ ತಿತ್ಕೊಂಡು ಈ ರೀತಿ ನೀವು ಮುಂದುವರಿರಿ ಸರಿನಾ. ಲಕ್ಷ್ಮೀ ದೇವಿ ಆಗಿರಬಹುದು ಎಲ್ಲಾ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಹಾಗೇನೆ ಇನ್ನೊಂದು ಹೇಳ್ತೀನಿ ಗಾಯ್ಸ್, ನಿಮ್ಗೆ ತುಂಬಾನೇ ಹಣದ ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ನೋರು ಪ್ರತಿ ಗುರುವಾರ ಬಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಆಯ್ತಾ. ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ತೆಂಗಿನಕಾಯಿನ ಹೊಡೆದು ಬಿಟ್ಟು ಇಟ್ಟುಬಿಟ್ಟು ನೀವು ದೇವ್ರದ್ದು ಗಂಧನ ಹಾಕೊಂಡು ಹಾಗೇನೆ ಅಕ್ಷತೆನ ನೀವು ತಲೆ ಮೇಲೆ ಹಾಕೊಂಡು ಬರ್ಬೇಕಾಗತ್ತೆ ಸರಿನಾ. ಆ ರೀತಿ ನೀವು ಮಾಡೋದ್ರಿಂದ ನಿಮ್ದು ಹಣದ ಸಮಸ್ಯೆ ಆಗಿರಬಹುದು, ಹಾಗೇನೆ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ, ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ದುಡಿತಾ ಇರ್ತೀರಾ, ಕೈಯಲ್ಲಿ ಹಣ ನಿಲ್ಲದಿಲ್ಲ ಅಂತನವರು ಈ ರೀತಿ ಬೇಕಾದ್ರೆ ಮಾಡಿ ನೋಡಿ. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡೇ ಮಾಡ್ತಾರೆ ಆಯ್ತಾ. ನಾನು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸೊ ಹಾಗಾಗಿ ನಿಮ್ಗೆ ಶೇರ್ ಮಾಡಿದೆ ಅಷ್ಟೇನೆ. ತೆಂಗಿನಕಾಯಿನ ಹೊಡೆದ್ಬಿಟ್ಟು ಇಟ್ಬಿಟ್ಟು ಒಂದು ಗಂಧ ಹಾಗೇನೆ ಅಕ್ಷತೆನ ತಲೆ ಮೇಲೆ ಹಾಕೊಂಡು ಬಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಓಕೆನಾ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನಿಮ್ಗೆ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಿಮ್ಗೆ ಗೊತ್ತಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೇನೆ ಕಮೆಂಟ್ ಮಾಡಿ, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ಬೇರೆ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.